ಯಾರಲ್ಲಿ ನಿಮ್ಮ ನೆನಪುಗಳು ತುಂಬಾ ಕಾಡ್ತಿರತ್ತಲ್ಲ, ಸೊ ಅವರಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ 3 ಟಿಪ್ಸ್ನ ನಾನು ಮೇಜರ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ 100% ಸಿಗುತ್ತೆ ನಿಮ್ಗೆ ವಿಡಿಯೋದಲ್ಲಿ. ಓಕೆ, ಅಂಡ್ ಫಸ್ಟ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಯಾವ ವ್ಯಕ್ತಿನಲ್ಲಿ ಆ ಎಲ್ಲ ಹಳೆ ನೆನಪುಗಳು ಕಾಡುತ್ತಲ್ಲ, ಆ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡಿದಾಗ ಅವರಲ್ಲಿ ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ. ಮೊದಲನೇ ಸಿಂಪ್ಟಮ್ಸ್. ಯಾರ ಹತ್ರ ಬೆರಿಯಲ್ಲ, ಬೆರೆತರು ಅವ್ರಿಗೆ ಆಗಲ್ಲ. ಎಲ್ಲೋ ಒಬ್ಬೊಬ್ಬರೇ ಕುತ್ಕೊಳ್ತಾರೆ, ಒಬ್ಬರೇ ಇರ್ತಾರೆ. ಕತ್ಲೆ ಕೋಣೆಯಲ್ಲಿ ಕುತ್ಕೊಳಕ್ ಇಷ್ಟಪಡ್ತಾರೆ. ತುಂಬಾ ಜನ ಅಂದ್ರೆ ಅವ್ರಿಗೆ ಭಯ ಅನ್ಸಕ್ ಶುರು ಆಗತ್ತೆ. ತುಂಬಾ ಜನಗಳ ಮಧ್ಯೆ ಇರಕ್ ಇಷ್ಟ ಆಗ್ತಿರಲ್ಲ. ಅವ್ರ ಲೈಫ್ ಒಬ್ಬಂಟಿಯಾಗಿ ಕಳಿಬೇಕು, ಅದವ್ರಿಗೆ ಮಜಾ ಇರತ್ತೆ, ಅದವ್ರಿಗೆ ಕಂಫರ್ಟ್ ಆಗ್ತಿರತ್ತೆ. ಬೆರಿಬೇಕು ಅಂದ್ರೆ ಕಷ್ಟ ಆಗ್ತಿರತ್ತೆ. ಯಾವಾಗ ಇದು ನೆನಪುಗಳು ತುಂಬಾ ಕಾಡ್ತಿರ್ಬೇಕಾದ್ರೆ ಆ ಮನುಷ್ಯನಲ್ಲಿ ಆಗುವಂತ ಒಂದು ನೋವಿದೆ ಆಕ್ಚುಲಿ. ಬಿಕಾಸ್ ಜನಗಳೊಟ್ಟಿಗೆ ಹೋಗ್ತಿದ್ದಂಗೆನೆ ಈ ನೆನಪುಗಳು ಎಲ್ಲಿ ಆಚೆ ಹೋಗ್ಬಿಡ್ತಾವ ಅನ್ನೋ ಕಾರಣಕ್ಕೆ ಆ ನೆನಪು ತುಂಬಾ ಕಾಡ್ತಿರೋದ್ರಿಂದ ಒಂದು ರೂಮಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಜನರಿಂದ ತುಂಬಾ ದೂರ ಹಿಂದೆ ಉಳಿದು ಬಿಡ್ತಾರೆ. ಆ ನೆನಪನ್ನು ರಿವೈಂಡ್ ಮಾಡ್ಕೊಂಡು ಹಾಗೆ ಕಾಲನ ತಳ್ತಾ ಇರ್ತಾರೆ. ಮೊದಲನೇ ಲಕ್ಷಣ ಇದೆ ಆಕ್ಚುಲಿ. ಅಂಡ್ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಖುಷಿ ಅನ್ನೋದೇ ಸತ್ತು ಹೋಗಿರುತ್ತೆ ಅವ್ರ ಲೈಫಲ್ಲಿ. ಯಾವಾಗ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ, ಬಿಟ್ಟು ಹೋಗಿರ್ತಾರೆ, ಇವ್ರು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಬಿಟ್ಟು ಹೋಗಿರ್ತಾರೆ, ಅಲ್ಲಿಂದ ಏನ್ ನೆನಪಲ್ಲಿ ಕೂತಿರ್ತಾರೆ, ಅವ್ರ ಖುಷಿ ಅನ್ನೋದೇ ಇರಲ್ಲ ಲೈಫಲ್ಲಿ. ಕಂಪ್ಲೀಟ್ಲಿ ದುಃಖ, ಕಣ್ಣೀರು, ಖುಷಿ ಅನ್ನೋದೇ ಸತ್ತು ಹೋಗಿರುತ್ತೆ. ಅದನ್ನ ಮರ್ತೇ ಬಿಟ್ಟಿರ್ತಾರೆ. ಯಾವತ್ತು ತುಟಿ ಅಗಲಿಸಿ ನಗಕ್ ಬರಲ್ಲ, ಹಲ್ ಕಾಣ್ತಾ ಇರಲ್ಲ, ಮುಖದ ಮೇಲೆ ಒಂದು ಮಂದಹಾಸ ಸ್ಮೈಲ್ ಇರಲ್ಲ, ಕಣ್ಗಳಲ್ಲಿ ಕಣ್ಣೀರು ತಪ್ಪಿದಿಲ್ಲ. ಸೊ ಈ ತರದ್ ಬದುಕ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಹೆಸರಿಗೆ ಏನೋ ಜಸ್ಟ್ ಏನೋ ಬದುಕಿದ್ದಾರೆ ಅನ್ಸುತ್ತೆ, ಬಿಟ್ರೆ ಜೀವನ ಇರಲ್ಲ. ಈಗ ಹೆಂಗೆ ಬೇರ್ಗಳು ಸತ್ತು ಹೋಗ್ತಿದ್ದಂಗೆನೆ ಮರ ಒಣಗ್ತಾ ಬರುತ್ತೆ, ಆಸ್ ಇಟ್ ಈಸ್ ಭಾವನೆಗಳು ಸಾಯ್ತಾ ಹೋಗ್ತಿದ್ದಂಗೆ ಮನುಷ್ಯನಲ್ಲಿ ಆ ಲವಲವಿಕೆ, ಆ ಖುಷಿ ಎಲ್ಲ ಸಾಯ್ತಾ ಬರುತ್ತೆ. ಹಂಗಾಗಿರ್ತಾರೆ ಇವರು. ಓಕೆ, ಅಂದ್ರೆ ಖುಷಿನೇ ಸತ್ತೋಗಿರುತ್ತೆ ಅವ್ರ ಲೈಫಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರಪಂಚ ಮರ್ತಿರ್ತಾರೆ ಅಂತ ಹೇಳ್ಬೋದು. ಪ್ರಪಂಚ ಮರೆಯೋದು ಇಟ್ ಮೀನ್ಸ್ ವಾಟ್? ಎಲ್ಲಾರು ಇರ್ತಾರೆ, ಎಲ್ಲಾದು ಇರುತ್ತೆ, ಆದ್ರೆ ಏನು ಇರಲ್ಲ. ಎಲ್ಲಾರು ಇರ್ತಾರೆ, ಎಲ್ಲಾದು ಇರುತ್ತೆ, ಆದ್ರೆ ಏನು ಇರಲ್ಲ. ಅಂದ್ರೆ ಎಲ್ಲಾರು ಇರ್ತಾರೆ ನೋಡೋಕೆ, ಬಂಧು ಬಳಗ, ಫ್ರೆಂಡ್ ಸರ್ಕಲ್ಸ್, ಕಲೀಗ್ಸ್, ಅಪ್ಪ ಅಮ್ಮ ಎಲ್ಲ. ಆದ್ರೆ ಆ ಪ್ರಪಂಚದಲ್ಲಿ ತಾವು ಪ್ರೀತಿ ಮಾಡೋ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು, ಇವ್ರು ಯಾರು ನಂಗೆ ಗೊತ್ತೇ ಇಲ್ಲ, ಈ ಪ್ರಪಂಚ ನಂದು ಅಲ್ವೇ ಅಲ್ಲ ಅನ್ನೋಕ್ಕೆ ಫೀಲ್ ಆಗಿರುತ್ತೆ. ಅಂಡ್ ಲೈಕ್ ಎಲ್ಲಾದು ಇರುತ್ತೆ, ಏನು ಇಲ್ಲ, ತಿನ್ನಕ್ಕಿರತ್ತೆ, ಉಣ್ಣಕ್ಕಿರತ್ತೆ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ನೆಮ್ಮದಿ ಇರಲ್ಲ. ಸೊ ಹಿಂಗ್ ಬದುಕ್ತಾರೆ. ಇಟ್ ಮೀನ್ಸ್ ಅದಕ್ಕೆ ಹೇಳೋದು, ಪ್ರಪಂಚನ ಮರೆತು ಬದುಕ್ತಿರ್ತಾರೆ. ಪ್ರಪಂಚ ಅದ್ರ ಪಾಡಿಗೆ ಹೆಂಗ್ ಸಾಕ್ಬೇಕು ಹಂಗ್ ಸಾಕ್ತಿರತ್ತೆ, ಬಟ್ ಇವ್ರ ಅದ್ರ ವಿರುದ್ಧವಾಗಿ ಹೋಗ್ತಿರ್ತಾರೆ. ತುಂಬಾ ಚೆನ್ನಾಗಿದ್ದಂತವ್ರು ಎಲ್ಲಾನು ಮರೆತು ಬಿಟ್ಟು, ಎಲ್ಲಾನು ಬಿಟ್ಬಿಟ್ಟು ಹಿಂಗ್ ಬದುಕ್ಲಿಕ್ಕೆ ಹೋಗ್ತಾರೆ. ರೈಟ್. ಸೊ ಅದಕ್ಕೆ ಈ 3 ವಿಚಾರಗಳು ಇತ್ತು ಅಂತ ಹೇಳಿದ್ರೆ, ಅಗೇನ್ ಅವ್ರ ನೆನಪಲ್ಲಿ ಅಲ್ಲೇ ಕೊಳಿತಾ ಕೂತಿದ್ದಾರೆ, ಅವ್ರ ನೆನಪಲ್ಲಿ ಅಗೇನ್ ಅಲ್ಲೇ ಇದ್ದಾರೆ ಅವರು. ಓಕೆ, ಇದು ಯಾರು ಹಿಂಗಿದಾರಲ್ಲ, ಪ್ರೀತಿ ಮಾಡಿದ ವ್ಯಕ್ತಿಗೋಸ್ಕರ ಮತ್ತೆ ವೇಟ್ ಮಾಡ್ತಾ ಅಲ್ಲೇ ಕೂತಿದ್ದಾರೆ ಅಂತ ಅರ್ಥ. ಆ ವ್ಯಕ್ತಿಗಳು ಮಾತ್ರ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ನಿಮಗೆ ನನ್ನ ಪಾಯಿಂಟ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಎಸ್ ಎಕ್ಸಾಕ್ಟ್ಲಿ ಅನ್ಸಿದ್ರೆ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಹೈ ಪಾಯಿಂಟ್ ನ ಕೊಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.